ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಬ್ದುಲ್ ಗಫರ್ ಖಾನ್. ಈ ದಿನದ ಪ್ರಮುಖ ಸುದ್ದಿಗಳು. ನಮ್ಮ ಪ್ರತಿಭಾ ಪುರಸ್ಕಾರದಲ್ಲಿ ಭಾಗವಹಿಸುವ ವಿದ್ಯಾರ್ಥಿನಿಯರು ಎಸ್ಎಸ್ಎಲ್ಸಿಯಲ್ಲಿ 85%, ದ್ವಿತೀಯ ಪಿಯುಸಿಯಲ್ಲಿ 85% ಅಂಕಗಳನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು ಈ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಹರಾಗಿರುತ್ತಾರೆ. ಹಾಗಾಗಿ 16ನೇ ತಾರೀಕಿನೊಳಗಾಗಿ ನಮ್ಮ ಪದಾಧಿಕಾರಿಗಳಿಗೆ ಅದರ ಒಂದು ಪಟ್ಟಿಯನ್ನ ವಿದ್ಯಾರ್ಥಿಗಳು ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಬೇಕು. ಯಾಕಂದ್ರೆ 21ನೇ ತಾರೀಕು ಅತ್ಯಂತ ಯಶಸ್ವಿಯಾಗಿ ಒಂದು ಇದು 7ನೇ ವರ್ಷದ ಕಾರ್ಯಕ್ರಮ. ಪ್ರತಿಭಾ ಪುರಸ್ಕಾರ ನಮ್ಮ ಸಮಾಜದಿಂದ ನಡೆಯತಕ್ಕಂಥ 7ನೇ ವರ್ಷದ ಕಾರ್ಯಕ್ರಮ ಆಗಿರೋದ್ರಿಂದ ವರ್ಷಕ್ಕಿಂತ ವರ್ಷ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ಈ ವರ್ಷ ಕೂಡ ನಾವು ಭಾಗವಹಿಸಬೇಕಂತ ವಿದ್ಯಾರ್ಥಿಗಳಲ್ಲಿ ಮತ್ತು ವಿದ್ಯಾರ್ಥಿಗಳ ಪಾಲಕರಲ್ಲಿ ನಾವು ಮನವಿ ಮಾಡಿಕೊಂಡು ಈ ಮಾಧ್ಯಮದ ಮೂಲಕ ಎಲ್ಲರಿಗೂ ಈ ಒಂದು ಸುದ್ದಿ ಮುಟ್ಟುವಂತ ಕೆಲಸವನ್ನು ತಾವು ಮಾಡಿ ಸಹಕರಿಸಬೇಕಂತ ನಾವು ವಿನಂತಿ ಮಾಡಿಕೊಳ್ತಾ ಈ ಒಂದು ಪತ್ರಿಕಾಗೋಷ್ಠಿ ಕುರಿತು ನಮ್ಮ ಕುರುಬರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ಅವರು ತಮ್ಮ ನಮಸ್ಕಾರ ತಿಳಿಸುತ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ ಹಾಗೂ ನಮ್ಮ ಸೋದರಾಗಿರ್ತಕ್ಕಂಥ ಪ್ರತಿಭಟನವರೇ, ನಮ್ಮ ಸಮಾಜದ ವಿಜಯ ಸಂಘರಾಗಿರ್ತಕ್ಕಂಥ ಮಾಲಿಮತಪ್ಪನವರೇ, ಕುರುಗುರುಗಳಾಗಿರ್ತಕ್ಕಂಥ ಒಡೆಯರ್ ಪುಟ್ಟಯ್ಯನವರೇ ಹಾಗೂ ನಮ್ಮ ಪಂಚಾಯತ್ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಮಿಟೇಗೌಡಪ್ಪನವರೇ, ನಮ್ಮ ಇನ್ನೊಬ್ಬ ಹಿರಿಯ ಸಲಹೆಗಾರರಾಗಿರ್ತಕ್ಕಂಥ ಯತರಂದಪ್ಪನವರೇ ಹಾಗೂ ನಮ್ಮೂರಿನವರಾದ ನೀಲಪ್ಪನವರೇ, ಕೋಶದಪ್ಪನವರೇ, ಹಾಗೆ ನಮ್ಮ ಈ ಸಮಾಜದ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಗಪ್ಪನವರೇ, ಬಳ್ಳಾರಿಗೌಡಪ್ಪನವರೇ, ಕಾರ್ಯದರ್ಶಿಯಾಗಿರ್ತಕ್ಕಂಥ ಹನುಮಂತಪ್ಪನವರೇ, ನಮ್ಮ ಇನ್ನೊಬ್ಬ ತಾಲೂಕು ಪೂರ್ವ ಸಂಘ ಹಾಗೂ ತಾಲೂಕು ಕಾರ್ಯಕ್ರಮಗಳ ವತಿಯಿಂದ ಈ ಒಂದು ಪ್ರತಿಭಾ ಪುರಸ್ಕಾರಕ್ಕೆ 7ನೇ ವರ್ಷ ಪ್ರತಿಭಾ ಪುರಸ್ಕಾರಕ್ಕೆ ಆಗಮಿಸಿದ ಇನ್ನೊಮ್ಮೆ ಧನ್ಯವಾದ ತಿಳಿಸುತ್ತಾ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ 85 ಅಂಕಗಳನ್ನು ಹಾಗೂ ಪಿಯುಸಿಯಲ್ಲಿ 85 ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಈ ಒಂದು ಇದೇ ತಿಂಗಳು 21ನೇ ತಾರೀಕು ಶ್ರೀ ಕನಿಕಾ ಪರಮೇಶ್ವರ ಕಲ್ಯಾಣ ಮಂಟಪದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿರುತ್ತೇವೆ. ಅದಕ್ಕೆ ನಮ್ಮ ಸಮಾಜದ ಗುರು ಹಿರಿಯರು ಇರ್ತಕ್ಕಂಥ ಎಲ್ಲರೂ ಬಂದು ಭಾಗವಹಿಸಬೇಕಂತ ಅವರಿಗೆ ನಿಲ್ಲಿಸಿಕೊಳ್ತೇವೆ. ಈಗ ಅಧ್ಯಕ್ಷ ಹೇಳಿದಂತೆ ಇದು 7ನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ. ನಮ್ಮ ಸಮಾಜದ ಮಕ್ಕಳು ಮತ್ತೆ ಮುಂದೆ ಹೆಚ್ಚಿನ ಉತ್ಸಾಹಿಯಾಗಿ ಒಂದು ಶಿಕ್ಷಣದಲ್ಲಿ ಮುಂದುವರಿಯಲಿ, ಅವರಿಗೆ ಹುಮ್ಮಸ್ಸು ಕೊಡೋಕ್ಕೋಸ್ಕರ ಈ ಒಂದು ಪ್ರತಿಭಾ ಪುರಸ್ಕಾರ ನಾವು ಅಂದ್ಕೊಂಡು 7ನೇ ವರ್ಷದ ಈ ಒಂದು ಮಾಡ್ಕೊಳ್ತಾ ಬಂದಿದ್ವಿ. ಮತ್ತು ಇದರಲ್ಲೇ ಇನ್ನೂ ಹೆಚ್ಚಿನ ಸಂಘಟನೆ ಮತ್ತು ನಮ್ಮ ಚಿಂತನಿ ಸ್ವಾಮಿಗಳು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಅವರೆಲ್ಲರಿಗೂ ಮತ್ತು ವಂದನೆಗಳನ್ನು ತಿಳಿಸುತ್ತಾ ಮತ್ತು ಈ ಒಂದು ಪ್ರಚಾರವನ್ನು ತಾವು ಕೂಡ ಈ ನಿಟ್ಟಿನಲ್ಲಿ ಪ್ರಚಾರ ಮಾಡ್ತೀರಿ ಮಾಧ್ಯಮದ ಮೂಲಕ, ಪತ್ರಿಕಾ ಮಾಧ್ಯಮದ ಮೂಲಕ ಅಂತ ತಮಗೂ ಈ ಮೂಲಕ ತಿಳಿಸ್ತಾ ಮಾಧ್ಯಮದ ಹಾಗೂ ಎಲ್ಲ ನಮ್ಮ ಸಭೆಲ್ಲ ಹಾಗೂ ಎಲ್ಲ ಪದಾಧಿಕಾರಿಗಳೇ, ಸಮಸ್ತ ಬಂಧುಗಳೇ, ನಾವು ಪ್ರತಿ ವರ್ಷ ಸಮಾಜದಲ್ಲಿರುವಂತಹ ಉನ್ನತ ಅಂದ್ಕೊಂಡಿರುವಂಥ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸ್ತಾ ಬಂದಿದ್ದೇವೆ. ಅದೇ ರೀತಿಯಾಗಿ ಈ ವರ್ಷ ನಾವು 7ನೇ ವರ್ಷದ ಪ್ರತಿಭಾ ಪುರಸ್ಕಾರವನ್ನು ನಮ್ಮ ಹಿರಿಯರ ನೇತೃತ್ವದಲ್ಲಿ ಮಾಡ್ತಾ ಇದ್ದೇವೆ. ಆ ಕಾರ್ಯಕ್ರಮಕ್ಕೆ ತಾವು ಸಾಕಷ್ಟು ಪ್ರಚಾರ ಕೊಟ್ಟು ನಮ್ಮ ಮಕ್ಕಳಿಗೆ ಅನುಕೂಲವಾಗುವಂತೆ ಮಾಡ್ತಿದ್ದೇವೆ. ತಮ್ಮಲ್ಲಿ ಭಾಗವಹಿಸಿಕೊಂಡು ಸಂಘಟನೆ ಮಾಡ್ತಿದ್ದೇವೆ.